ಬ್ಯೂಟಿಫುಲ್ ಗರ್ಲ್ಸ್ ಎಲ್ಲ ಬಂದಿದ್ದೀರಾ ಇಲ್ಲಿ. ಓಕೆ ಮೇಡಮ್, ನಿಮಗೆ ಗಾಡಿ ಓಡ್ಸೋಕ್ಕೆ ಬರುತ್ತಾ? ಬರಲ್ವಾ? ನಿಮಗೆ ಮೇಡಮ್ ಕಾರು ಬೈಕು? ಓಕೆ ಮೇಡಮ್, ನಿಮಗೆ ಬರುತ್ತಾ? ನಿಮಗೂ ಬರುತ್ತಾ? ಬರಲ್ವಾ ನಿಮಗೆ? ಏನು ನಿಮ್ಮ ಪ್ರಾಬ್ಲಮ್? ಹಾಂ, ಏನು ನಿಮ್ಮ ಪ್ರಾಬ್ಲಮ್ ಒಂದೇ. ಏನು ನೀವು ಫಿಕ್ಸ್ ಆಗೇ ಬರ್ತೀರಾ ಮನೆಯಿಂದ ಬರಬೇಕಾದ್ರೆ? ಇವತ್ತೊಬ್ಬನ ನಿಂಬೆಹಣ್ಣು ಮಾಡಬೇಕು. ಅವನ ಹೆಸರೇನೋ ಪ್ರೇಮ್ ಕುಮಾರ್, ಅವನ ಫ್ರೇಮ್ ಕುಮಾರ್ ಮಾಡೋಣ. ಹಿಂಗೆ ಇಂದಿರಾನಗರ್ ಸಿಗ್ನಲಲ್ಲಿ ಒಂದು ಹುಡುಗಿ ನಿಂತಿದ್ದಾಳೆ ಕಾರಲ್ಲಿ. ನನಗೆ ಬೈಕಲ್ಲಿ ಬಂದು ಎಲ್ಲೂ ದೂರ್ಸೋಕ್ಕೆ ಜಾಗ ಇಲ್ಲ ಅಂತ ಅದೇ ಕಾರಿಂದ ನಿಂತ್ಕೊಂಡೆ. ಬೈಬೋದು, ತಪ್ಪಿಲ್ಲ, ಏನಕ್ಕೆ ಅಂತ ಹೇಳ್ತೀನಿ. ಫಸ್ಟ್ ಗೇರ್ ಯಾವುದು, ರಿವರ್ಸ್ ಗೇರ್ ಯಾವುದು ಗೊತ್ತಿಲ್ವಾಗ. ಅಕ್ಕನ ಇಷ್ಟುದ್ದ ವರ್ಣ ಕಾರ್ ಇಟ್ಕೊಂಡವಳೆ. ಅಲ್ಲಿ ಫಸ್ಟ್ ಗೇರು ರಿವರ್ಸ್ ಗೇರು ಒಂದರಲ್ಲೇ ಅಂತೆ, ಗೊತ್ತಿಲ್ಲ. ಅಕ್ಕ ರಿವರ್ಸ್ ಗೇರ್ ಹಾಕೊಂಡು ಸಿಗ್ನಲ್ ಕಾಯ್ತಾ ಇರೋದು. ನಾನು ಟೈಮರ್ಗೆ ನಾನು ಕಾಯ್ತಾ ಇರೋದು, ನಮ್ಮದು ಟೈಮ್ ಬರ್ತದೆ. ಟೈಮ್ ಆಯಿತು, ನಾನು ಮುಂದಕ್ಕೆ, ಅವಳು ಹಿಂದಕ್ಕೆ. ದಣಾರ್ ಅಂತ ಹೊಡಿತೀವಿ ಹುಡುಗರು. ಗುರು ದಣಾರ್ ಅಂತ ಹೊಡೆದ ತಕ್ಷಣ ಏನು ಮಾಡ್ತೀವಿ? ಬ್ರೇಕ್ ಹೊಡಿತೀವಿ. ಇವಳು ಟೆನ್ಷನ್ಗೆ ಆಕ್ಸಿಲೇಟರ್ ಹೊಡಿ. ನಾನು ಏ ಅನ್ಕೊಂಡು ಆಗ್ತಾಯಿಲ್ಲ, ನಾನು ಎಗರ್ಬಿಟ್ಟೆ. ಗಾಡಿ ಬಿತ್ತು, ಒಂದು 5 ಅಡಿ ಉಜ್ಕೊಂಡೋಯ್ತು. ಇವಳು ನಾಯಿ ಮರಿ ಅನ್ಕೊಂಡು ಎದ್ದೆ. ಸಾಕತ್ತಾಗಿತ್ತು. ನಾಯಿ ಮರಿಗೆ ಯಾಕೆ, ನಾವೇ ತಗೊಂಡ್ಬಿಡೋಣ ಅನ್ನೋ ಹಂಗಿಲ್ಲ. ಬಂದ್ಬಿಟ್ಟು ಸಾರಿ ಅಂದ. ನಾನು ಇಟ್ಸ್ ಓಕೆ, ತಪ್ಪು ಮನುಷ್ಯ ಮಾಡಿದೆ ಮರ ಮಾಡುತ್ತಾ? ಪಂಚ್ ಡೈಲಾಗೆಲ್ಲ ಹೊಡಿತಾ ಇದ್ದೀನಿ. ಅವಳು ನಿಮ್ಗೆ ಏನಾಗಿಲ್ಲಲ್ಲ? ಇಲ್ಲ ಏನಾಗಿಲ್ಲ, ನೀನು ಹೋಗು, ನೀನು ಆರಾಮಾಗಿ ಹೋಗು ಅಂತ ಅಂದ್ಬಿಟ್ಟು ಕಳಿಸ್ದೆ. ಮನೆಗೆ ಬಂದ್ಬಿಟ್ಟು ನೋಡಮ್ಮ ಹಿಂಗೆಲ್ಲ ಓಡಿಸ್ತಾರೆ ಹುಡುಗಿರು, ಹೆಂಗಮ್ಮ ಬದುಕೋದು ನಾವು ಹಂಗೆ ಹಿಂಗೆ ಅಂತ ಇದ್ದೀನಿ. ಫೋನ್ ಏನಕ್ಕೂ ಎತ್ತೀನಿ, ಡಿಸ್ಪ್ಲೇ ಔಟು. ಎಗರಿದ್ನಲ್ಲ, ಯಾವುದಕ್ಕೆ ತಗಲ್ತೋ ಗೊತ್ತಿಲ್ಲ, ಡಿಸ್ಪ್ಲೇ ಔಟು. ಫ್ರೆಂಡಿಗೆ ಫೋನ್ ಮಾಡಿದೆ, ಮಚ್ಚ ಎಷ್ಟಾಯ್ತದೋ ಅಂದರೆ 15,300 ಆಗುತ್ತೆ ಮಚ್ಚ. ಅಯ್ಯೋಯ್ಯಪ್ಪ ಅಂತ ಅಂದ್ಕೊಂಡು ಹಂಗೆ ಹಿಂಗೆ ಇದ್ದಾಗ ನಾನು ಅಲ್ಲಿ ಹೊಡೆದಿದ್ದು ಪಂಚ್ ಡೈಲಾಗಲ್ಲ, ನಮ್ಮಪ್ಪ ಹೊಡಿತಾ ಇದ್ದಿದ್ದು ಪಂಚ್ ಡೈಲಾಗ್ ಜ್ಞಾಪಕ ಬಂತು. ತಿಂದಿಲ್ಲ ಉಂಡಿಲ್ಲ ಬಂದು ತಲೆಗೆ ಹೊಡಿತು ಅಂತಾರಲ್ಲ. ಬೇಡ ಹುಡುಗಿರ ಬಗ್ಗೆ ಜಾಸ್ತಿ ಮಾತಾಡೋದು. ಈಗಲೇ ಹುಡುಗಿರ್ ಶಾಪ, ಮದುವೆ ಬೇರೆ ಆಯ್ತಾ ಇಲ್ಲ. ಬ್ಯಾಕ್ ಟು ಏರಿಯಾ ಬಾಯ್ಸ್. ಗುರು, ನಿಮಗೆ ಪ್ರತಿಯೊಬ್ಬರು ಏರಿಯಾ ಬಾಯ್ಸ್ಗೆ ಒಂದೊಂದು ಹೆಸರಿಟ್ಟಿರ್ತೀರಲ್ಲ. ನಾರ್ಮಲಿ ನಮ್ಮ ಗ್ಯಾಂಗಲ್ಲೂ ಹೆಸರಿದೆ ಏರಿಯಾ ಬಾಯ್ಸ್. ಸಿಲ್ಕು, ಕಿಡ್ನಿ, ಚೇಂಬರು ಇದೆ, ಆಯಿತಾ? ಒಬ್ಬ ಇದ್ದ ಗುರು, ಗೋವಿಂದ್ ಅಂತ, ದೇವ್ರಂಥ ಮನುಷ್ಯ. ಏನು ಮಾತಾಡು, ಒಬ್ಬನ ಬಗ್ಗೆ ನಾನು ಮಾತಾಡ್ತಾ ಇದ್ದೆ, ಅವನು ಏನು ಹೇಳೋದು ಇಲ್ಲ. ಯಾಕೋ ಪಾಪ ಬಿಡೋ ಅನ್ನೋ ಥರ ಮನುಷ್ಯ. ಒಬ್ಬರ ಬಗ್ಗೆ ಹಿಂದೆ ಮಾತಾಡಲ್ಲ, ಒಬ್ಬರ ಬಗ್ಗೆ ಕೆಟ್ಟದ್ದು ನೆನೆಸ್ಕೊಳ್ಳಲ್ಲ. ಅಂಥವ್ನಿಗೇನಾದರೂ ಹೆಸರಿಡಕ್ಕೆ ಮನ್ಸು ಬರುತ್ತಾ? ಮನೆಗೊಂದು ಗೋವಿಂದು ಇರಲಿ ಬಿಡೋ, ಗೋವಿಂದ್ ಅಂದ್ಕೊಂಡೇ ಇದ್ವಿ. ಅವ್ರ ಅಪ್ಪ ಬೇರೆ ಮಿಲ್ಟ್ರಿ ಆಫೀಸರ್ ಅಂತೆ. ಎಣ್ಣೆ ಹೊಡಿಯಂಗಿಲ್ಲ, ದಮ್ ಹೊಡಿಯಂಗಿಲ್ಲ, ಹುಡುಗಿರ್ಗೆ ಹೊಡಿಯಂಗಿಲ್ಲ, ಲೈನ್. ಗುರು, ಈ ಲಾಸ್ಟ್ ಬೆಂಚರ್ಸ್ಗೂ ರ್ಯಾಂಕ್ ಸ್ಟೂಡೆಂಟ್ಸ್ಗೂ ಒಂದು ಕಾಂಪಿಟೇಷನ್ ನಡೆಯುತ್ತೆ. ಯಾವಾಗ ಗೊತ್ತಾ? ಸಮ್ಮರ್ ಮುಗಿಸ್ಕೊಂಡು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಮುಗಿಸ್ಕೊಂಡು ಹೋಗ್ತೀವಿ ನಾವು. ರ್ಯಾಂಕ್ ಸ್ಟೂಡೆಂಟ್ಗೆ ಕಾಂಪಿಟೇಷನ್ ಕೊಡೋ ಥರ ರೆಡಿ ಆಗ್ತೀವಿ. ಆ ಜಾಮಿಟ್ರಿ ಬಾಕ್ಸ್ ತೆಗೆದ್ರೆ ಒಂದು ಸ್ಕೇಲು, 2 ಪೆನ್ಸಿಲ್ಲು, ಒಂದು ಶಾರ್ಪ್ನರು, ಒಂದು ರಬ್ಬರು. ಅದು ರಬ್ಬರ್ ನಾಂಡಷ್ಟೇ ಬೇಕು. ಮುಟ್ಟಿದ್ರೆ ಪಿಸ ಅನ್ಬೇಕು, ಇಸ್ಕಿದ್ರೆ ಮೂಡ್ ಬರಬೇಕು ಅಂಥದ್ದೇ. ಒಂದು 2 ದಿನ ಆಗ್ತಾ ಇದ್ದಂಗೆ ಆ ರಬ್ಬರ್ನ ನೋಡ್ತಾ ಇರ್ತೀವಿ. ಸೆಂಟ್ರಲ್ ಒಂದು ಡಾಟ್ ಇಡ್ತೀವಿ. ಇಟ್ಟಿದ್ದೀರಾ? ಇನ್ನೊಂದು 2 ದಿನ ಹೋಗುತ್ತೆ, ಪೆನ್ಸಿಲ್ ನಿಬ್ಬೊಳಗಡೆ ಹೋಗುತ್ತೆ. ಇನ್ನೊಂದು 2 ದಿನ ಹೋದ್ಮೇಲೆ ಪೆನ್ಸಿಲ್ ಎಲ್ಲರಿಗೂ ಶಾರ್ಪ್ ಆಗಿರುತ್ತೋ ಅಲ್ಲವರೆಗೂ ಹೋಗುತ್ತೆ. ಅದಾದ್ಮೇಲೆ ಆ ಪೆನ್ಸಿಲಿಂದ ರಬ್ಬರ್ನ ಕಿತ್ತೀವಿ. ಗುರು ಹಿಂಗೆ ತಳ್ಳಿದ್ರೆ ಹಂಗೆ ಬಂದ್ಬಿಡುತ್ತೆ.
ಒಂದು ಟೈಮ್ ರಬ್ಬರು ಐ ಗಿವ್ ಅಪ್ ಅಂದ್ಬಿಟ್ಟು 2 ಪೀಸ್ ಆಗ್ಬಿಡುತ್ತೆ. ಬಿಡ್ತೀವಾ? ಆ ಅರ್ಥದಲ್ಲಿ ಮತ್ತೆ ಸೆಂಟ್ ಹುಡ್ಕಕ್ಕೆ ಹೋಗ್ತೀವಿ. ಹಂಗೆ ಎಲ್ಲ ಹದಿಹರೆಯದ ಹುಡುಗರು ನಿಮ್ಮ ಖುಷಿ ಸಿಗೋ ಸೆಂಟ್ರನ್ನ ಹುಡುಕೊಂಡು ಜಾಲಿಯಾಗಿರಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. You've been a lovely audience. Thank you, thank you, thank you once again.